ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷದಿಂದ ದಶಕಗಳಿಂದ ತತ್ತರಿಸಿರುವ ಆಲೂರು, ಬೇಲೂರು, ಸಕಲೇಶಪುರ ಹಾಗೂ ಅರಕಲಗೂಡು ತಾಲೂಕುಗಳು ಸೇರಿದಂತೆ 3 ಜಿಲ್ಲೆಗಳ ಜನರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಉದ್ದೇಶದಿಂದ ಸೋಮವಾರ ನಡೆದ ರೆಡ್ ಕ್ರಾಸ್ ಭವನದಲ್ಲಿ ನಡೆದ ಸರ್ವಪಕ್ಷ ಸರ್ವ ಸಂಘಟನೆಗಳ ಮಹತ್ವದ ಸಭೆ ನಡೆಯಿತು. ಬೆಳಗ್ಗೆ 11 ಗಂಟೆಗೆ ಆರಂಭವಾದ ಸಭೆಯಲ್ಲಿ ಕಳೆದ 4 ದಶಕಗಳಿಂದ ಮುಂದುವರೆದಿರುವ ಕಾಡಾನೆ ಸಮಸ್ಯೆಯಿಂದ ಅನುಭವಿಸುತ್ತಿರುವ ಮಾನವ ಜೀವ ಹಾನಿ ಹಾಗೂ ಅಪಾರ ಪ್ರಮಾಣದ ಬೆಳೆ ನಷ್ಟದ ಕುರಿತು ಗಂಭೀರ ಚರ್ಚೆ ನಡೆಯಿತು. ಈ 4 ತಾಲೂಕುಗಳ ಜನರು ಪ್ರತಿದಿನವೂ ಭಯ ಮತ್ತು ಆತಂಕದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ಹಲವು ನಾಯಕರು ಸಭೆಯಲ್ಲಿ ಮನದಟ್ಟು ಮಾಡಿದರು. ಸಭೆಯಲ್ಲಿ ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್, ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಎಂ ವಿಶ್ವನಾಥ್, ಕೆ ಕುಮಾರಸ್ವಾಮಿ, ಸಂಘಟನೆಯ ಸಂಚಾಲಕ ಪಿ ವೆಂಕಟೇಶ್ ಮೂರ್ತಿ, ರೈತ ಸಂಘದ ಮುಖಂಡ ರಾಜೇಗೌಡ, ಶಿವಣ್ಣ, ಪಿ ಮೋಹನ್ ಇತರರು ಉದ್ದೇಶಿಸಿ ಮಾತನಾಡಿ, ಶ್ರೀಲಂಕಾದಲ್ಲಿ ಅನುಸರಿಸುತ್ತಿರುವ ಕಾಡಾನೆ ನಿರ್ವಹಣೆಯ ಮಾದರಿಯನ್ನು ಹಂಚಿಕೊಂಡು ಅವುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸುವ ಸಾಧ್ಯತೆಗಳ ಕುರಿತು ವಿವರಿಸಿದರು. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಟಿಪಿ ಸುರೇಂದ್ರ ರವರು ಕಾಡಾನೆ ಸಮಸ್ಯೆಗೆ ಸಂಬಂಧಿಸಿದಂತೆ ನ್ಯಾಯಾಲಯಗಳಲ್ಲಿ ನಡೆದಿರುವ ಪ್ರಕ್ರಿಯೆಗಳ ಕುರಿತು ಮಾಹಿತಿ ನೀಡಿದರು. ಶಾಸಕ ಹುಲ್ಲಳ್ಳಿ ಸುರೇಶ್ ಮಾತನಾಡಿ, ಕೇಂದ್ರ ಸರ್ಕಾರದ ಪಾತ್ರ ಮಹತ್ವದ್ದು. ಆನೆಧಾಮ ಸ್ಥಾಪನೆಗೆ ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ನಂತರ ಕೇಂದ್ರ ಸರ್ಕಾರದ ಪಾತ್ರ ಪ್ರಮುಖವಾಗಿರುತ್ತದೆ. ಲೋಕಸಭಾ ಸದಸ್ಯರು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ರಾಜ್ಯ ಸರ್ಕಾರದಿಂದ ಮಾತ್ರ ಈ ಸಮಸ್ಯೆ ಪರಿಹಾರ ಸಾಧ್ಯವಿಲ್ಲ ಎಂದರು. ಕಾಡಾನೆ ಸಮಸ್ಯೆಯ ಗಂಭೀರತೆಯನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಮುಖ್ಯಮಂತ್ರಿ, ಅರಣ್ಯ ಸಚಿವರು ಹಾಗೂ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಸಚಿವರನ್ನು ಭೇಟಿಯಾಗಲು ಸರ್ವಪಕ್ಷ ನಿಯೋಗ ರಚಿಸುವುದು. 3 ಜಿಲ್ಲೆಗಳ ಲೋಕಸಭಾ ಸದಸ್ಯರು, ಶಾಸಕರು, ಮಾಜಿ ಶಾಸಕರು, ಸರ್ವಪಕ್ಷಗಳ ನಾಯಕರು, ಹೋರಾಟಗಾರರು, ಬೆಳೆಗಾರರು ಹಾಗೂ ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳನ್ನು ಒಳಗೊಂಡ ಹೋರಾಟ ಸಮಿತಿ ರಚಿಸುವುದು. ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಮತ್ತು ವೈಜ್ಞಾನಿಕ ಯೋಜನೆಗಳನ್ನು ರೂಪಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವುದು. ಜನವರಿ 28ರಂದು ಹೋರಾಟ ಸಮಿತಿಯ ಸಭೆ ನಡೆಸಿ ಮುಖ್ಯಮಂತ್ರಿಗಳ ಭೇಟಿ ದಿನಾಂಕವನ್ನು ನಿಗದಿಪಡಿಸುವುದು. ಸಭೆಯಲ್ಲಿ ಭಾಗವಹಿಸಿದ ನಾಯಕರು ಕಾಡಾನೆ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರಗಳಷ್ಟೇ ಅಲ್ಲದೆ ದೀರ್ಘಕಾಲಿಕ ಹಾಗೂ ವೈಜ್ಞಾನಿಕ ಕ್ರಮಗಳು ಅಗತ್ಯವಿದ್ದು ಈ ಹೋರಾಟವನ್ನು ಒಗ್ಗಟ್ಟಿನಿಂದ ಮುಂದುವರಿಸಬೇಕೆಂದು ಅಭಿಪ್ರಾಯಪಟ್ಟರು. ಕಾಡಾನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ಶೀಘ್ರದಲ್ಲೇ ಶಾಸಕರು, ಲೋಕಸಭಾ ಸದಸ್ಯರು, ಹೋರಾಟಗಾರರು ಹಾಗೂ ಸರ್ವಪಕ್ಷದ ಮುಖಂಡರನ್ನು ಒಳಗೊಂಡ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿದೆ. ಮುಂದಿನ ಸಭೆ ಜನವರಿ 28ರಂದು ನಡೆಯಲಿದೆ ಎಂದು ಸಂಘಟನೆಯ ಸಂಚಾಲಕ ಪಿ ವೆಂಕಟೇಶ್ ಮೂರ್ತಿ ತಿಳಿಸಿದರು. ಒಂದು ಅರ್ಧ ಜನ ಅಲ್ಲಿದ್ವಿ, ಅದೊಂದು ಮೀಟಿಂಗ್ ಆಯಿತು, ನಿಂತು ಈ ಥರ ನಿಂತೋಗುವಂಥ ಕಾರ್ಯಕ್ರಮ ಹಾಕ್ಬೋದು. ಅದಷ್ಟೇ ಮುಖ್ಯ. ಬಿಟ್ಟರೆ ಬೇರೆದೆಲ್ಲ ನಡೆಯುತ್ತೆ, ಏನೋ ಆಗಬಾರ್ದು, ಇದೇನು ಅಂತ ಏನು ಸಾಲ್ವ್ ಮಾಡದೇ ಇರೋ ಪ್ರಾಬ್ಲಮ್ಗಳೆಲ್ಲ ಪ್ರಪಂಚದಲ್ಲಿ ಬೇಕಾದಷ್ಟು ಕಡೆ ಎಲ್ಲ ಸಾಲ್ವ್ ಆಗಿದೆ. ಆಸ್ಟ್ರೇಲಿಯಾದಲ್ಲಿ ಕಾಂಗೋರನ್ನೇ ಅರ್ಧಕ್ಕರ್ಧ ಕೊಂದೇ ಆಯ್ತು. ಸುಮ್ಮನೆ ಏನೇನೋ ಇಲ್ಲಿ ಪೇಟೆಗಳಲ್ಲಿ ಹೇಳ್ತಾರೆ, ನೀವು ಪೇಟೆಗಳಲ್ಲಿ ಮಾತಾಡೋರು ಕೂಡ ಉತ್ತರ ಕೊಡಬೇಕಾಗ್ತದೆ. ಅದೆಲ್ಲ ಇವತ್ತು ಬೇಡ ಚರ್ಚೆಗೆ. ಸೊ ಕಮಿಟಿ ಮಾಡೋ ಅಂಥದ್ದೇ ಬಹು ಮುಖ್ಯ ಇವತ್ತು. ಆ ವಿಚಾರಕ್ಕೆ ಮುಂದಕ್ಕೆ ಬನ್ನಿ. ಅದು ಟೈಮ್ ತಗೊಳುತ್ತೆ, 1:30 ಆಗ್ತಾ ಬಂತು. ಹಂಗೆ ಒಬ್ಬೊಬ್ಬರೊಬ್ಬರು ಖಾಲಿ ಆಗೋದು ಬೇಡ. ಪ್ರೊಫೈಲ್ ಹೈ ಪ್ರೊಫೈಲ್ ಅಂತ ಮತ್ತೆ ಮೇಲೆ ಹೋಗುತ್ತೆ, ಅದು ಆಗಬಾರ್ದು. ನಾನು ಹೇಳ್ತದ್ದು ಅದೇ ಇಲ್ಲ ಆಮೇಲೆ ಹೈ ಪ್ರೊಫೈಲ್ ಕಮಿಟಿ ಸುರೇಶ್ ಜಿ. ಬಟ್ ಅದಕ್ಕೆ ಹೈಯರ್ ಆದಂಥ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಬೇಕೇ ಬೇಕಾಗುತ್ತೆ. ಅದನ್ನು ನೀವು ನವೀನ ಹೋರಾಟ ಮಾಡೋದು ಅದೇ ಮೊದಲನೇ ಹಂತ ಲಾಬಿ ಮಾಡ್ತಾ ಹೋಗೋದು, ಎರಡನೇ ಹಂತ ಹೋರಾಟ ಬೇಕು ಕೂಡ ಮಾಡ್ತಾ ಹೋಗಬೇಕಾಗುತ್ತೆ. ನಮ್ಮ ಎಲ್ಲ ಭಾಗದ MLAಗಳು MP ಕೂಡ ಇನ್ವಾಲ್ವ್ ಆಗ್ತಾ ಹೋಗಬೇಕಾಗುತ್ತೆ. ಅದಕ್ಕೆ ಮುಂದಿನ ನಾವು ತುಂಬ ವಿಳಂಬ ಕೂಡ ಮಾಡೋಂಗಿಲ್ಲ. ಯಾಕೆಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ಒಳಗಡೆ ಮಾಡಬೇಕು. ಇದು ಬಹಳ ಮುಖ್ಯವಾದಂಥ ವಿಚಾರ. ಅವರು ನೀವು ಬಂದಿದ್ರಿ, ಪ್ರಸ್ತಾಪ ಮಾಡಿದರು, ಅವ್ರಿಗೊಂದು ಮೆಮೊರಾಂಡಮ್ ಕೊಟ್ವಿ. ಕೊಟ್ಟಾಗ ಅವ್ರು ಹೇಳಿದರು, ಖಂಡಿತ ನಾವು ಸೇರ್ಕೊಳ್ಳೋಣ, ನೀವು ಬನ್ನಿ, ಡೆಲ್ಲಿಗೆ ಬನ್ನಿ, ನಿಮಗೊಂದು ಪ್ರಪೋಸಲ್ ತೊಗೊಂಡು ಬನ್ನಿ, ಅಲ್ಲಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡೋಣ ಅನ್ನೋದು ಕೂಡ ಅವರಲ್ಲಿ ಮಾತಾಡಿ. ಸೊ ಈಗ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ, ಇನ್ನು ಚರ್ಚೆ ಮಾಡ್ತಾ ಹೋದರೆ ತುಂಬ ಚರ್ಚೆ ಆಗ್ತದೆ. ಒಂದು ಕಮಿಟಿನ ಫಾರಮ್ ಮಾಡಿ, ಈಗ ಎಲ್ಲ ಸಂಘಟನೆಯರು ಒಬ್ಬರು ಯಾರು MP ಅವರ ಅಧ್ಯಕ್ಷತೆಯಲ್ಲಿ ಒಂದು ನಾಯಕತ್ವದಲ್ಲಿ ಒಂದು ಮೀಟಿಂಗ್ ಕರೆಯೋದಕ್ಕೆ ಒಂದು ವ್ಯವಸ್ಥೆ ಮಾಡಿದರೆ ನಾವೇನಾದರೂ ಮುಂದಕ್ಕೆ ಹೋಗ್ಬೋದು ಅಂತ ನನ್ನ. ಯಾಕೆಂದರೆ ಆ ಗಟ್ಟಿಯಲ್ಲಿ ಎತ್ತಿ ಸದನದಲ್ಲಿ ಯಾವ ರೀತಿ ಒಬ್ಬ ಮಂತ್ರಿನ ಕೇಳಬೇಕು, ನಿಜವಾಗ್ಲೂ ಆ ಭಾಷೆಗಳನ್ನ ನಾವು ಬಳಸಿರ್ತಕ್ಕಂಥದ್ದು ಅಂದರೆ ಅವ್ರಿಗೆ ಯಾವುದೇ ಥರದ ಕಮಿಟ್ಮೆಂಟ್ ಇಲ್ಲ. ಆ ಕಮಿಟ್ಮೆಂಟನ್ನು ತರಬೇಕು ಅಂದರೆ ತಾವುಗಳ ಧ್ವನಿ ಎತ್ತಿ ನಾವೆಲ್ಲರೂ ಜೊತೆಗೂಡಿಸಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಒಂದು ಉತ್ತಮವಾದಂಥ ಇವತ್ತಿನ ಸಭೆಯಾಗಿದೆ. ದಯವಿಟ್ಟು ನಮ್ಮ
ನಮ್ಮ ಮೋಹನ ಹೇಳಿದ್ರು. ಸಭೆಯಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್, ಕೃಷ್ಣಪ್ಪ, ಧ್ವಜ ಅನಂತ ಸುಬ್ಬರಾಯ, ಹೋರಾಟಗಾರರಾದ ಎಡೆಹಳ್ಳಿ ಮಂಜುನಾಥ್, ಧರ್ಮೇಶ್, ನವೀನ್ ಕುಮಾರ್, ಕಾಂಗ್ರೆಸ್ ಯುವ ಜಿಲ್ಲಾಧ್ಯಕ್ಷ ರಂಜಿತ್ ಕೋರೂರು, ಅಬ್ದುಲ್ ಸಮಾದ್, ಬೆಕ್ಕನಹಳ್ಳಿ ನಾಗರಾಜ್, ನವೀನ ಕುಲಗೂಡು, ಚಲಂ, ಬಾಳುಗೋಪಾಲ್, ಮಂಜುನಾಥ್ ದತ್ತ, ಹೆಮ್ಮಿಗೆ ಮೋಹನ್, ಡಿಕೆ ಚಂದ್ರಕಲಾ, ಹಳಸೆ ಶಿವಣ್ಣ, ಲೋಹಿತ್ ಕಾಡಳ್ಳಿ, ವಿಜಯ್ ಕುಮಾರ್, ಡೊಂಗ್ರೆ, ಸೌಮ್ಯ ಕಿಶೋರ್ ಕುಮಾರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಜೈಬಿ ಮಂಜು, ಮಲ್ನಾಡ್ ಮೆಹಬೂಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.